ಸ್ನೇಹಜೀವಿ ರಮೇಶ್ ಅವರ ನಿವಾಸದಲ್ಲಿ ಮದರ್ಸ್ ಡೇ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಕುಟುಂಬದವರು, ಸ್ನೇಹಿತರು, ಹಿತೈಷಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ರಮೇಶ್ ಅವರು ಮಾತನಾಡಿ, ಪ್ರತಿ ವರ್ಷ ಮದರ್ಸ್ ಡೇ ಆಚರಿಸ್ತಾ ಬಂದಿದ್ದೇವೆ. ಆದರೆ ಈ ವರ್ಷ ಹೆಚ್ಚು ಸ್ನೇಹಿತರು ನನ್ನ ಜೊತೆ ಇರೋದ್ರಿಂದ ಮದರ್ಸ್ ಡೇ ತುಂಬಾ ಖುಷಿ ತಂದಿದೆ. ನನ್ನ ತಾಯಿಯವರಾದ ಚಾಮುಂಡಮ್ಮ ಅವರಿಗೆ ನಮ್ಮ ಆಯಸ್ಸನ್ನು ಅವರಿಗೆ ನೀಡಲಿ, ಇವರಿಗೆ ದೇವರು ಆಯಸ್ಸು ಆರೋಗ್ಯ ಕರುಣಿಸಲಿ ಎಂದು ನಿಮ್ಮ ವಾಹಿನಿ ಮುಖಾಂತರ ದೇವರಲ್ಲಿ ಪ್ರಾರ್ಥಿಸ್ತೇನೆ ಎಂದು ತಿಳಿಸಿದರು. ನಂತರ ಚಾಮುಂಡಿಬೆಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಾದೇವಸ್ವಾಮಿಯವರು ಮಾತನಾಡಿ, ರಮೇಶ್ ಅಣ್ಣ ಅವರು ಪ್ರತಿ ವರ್ಷ ಮದರ್ಸ್ ಡೇ ಆಚರಿಸ್ತಾರೆ. ಈ ಆಚರಣೆ ತಾಯಂದಿರನ್ನು ಆಶ್ರಮಕ್ಕೆ ಸೇರಿಸುವವರಿಗೆ ಒಂದು ಪಾಠವಾಗಬೇಕು. ಇದನ್ನು ನೋಡಿ ಕೆಲವರು ಕಲಿಯಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಅವರ ಕುಟುಂಬದವರು ಹಾಗೂ ಅವರ ಸ್ನೇಹಿತರುಗಳಾದ ಹೊಸಕೋಟೆ ರಮೇಶ್, ಅರ್ಜುನ್, ರಾಮು, ದೇವಣ್ಣ, ಶ್ರೀನಿವಾಸ್ ಇನ್ನು ಹಲವು ಸ್ನೇಹಿತರು ಉಪಸ್ಥಿತರಿದ್ದರು. ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಏ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ. ಎಲ್ರಿಗೂ ನಮಸ್ಕಾರ. ಇವತ್ತು ಮದರ್ಸ್ ಡೇ. ಈ ಮದರ್ಸ್ ಡೇಗೆ ನಮ್ಮ ತಾಯಿಯವ್ರಿಗೆ ಹ್ಯಾಪಿ ಮದರ್ಸ್ ಡೇ ಹೇಳೋಕ್ಕೋಸ್ಕರ ಇಲ್ಲಿ ಕೇಕ್ ಕಟ್ ಮಾಡಿಸಿ ಮದರ್ಸ್ ಡೇನ ನಮ್ಮ ಮನೇಲಿ ಆಚರಿಸ್ತಾ ಇದ್ದೀವಿ. ಇವತ್ತು ಮದರ್ಸ್ ಡೇ ಇರೋದ್ರಿಂದ ಎಲ್ಲ ತಾಯಂದಿರಿಗೂ ಶುಭಾಶಯನ ಕೊಡೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ತಾಯಿಯವ್ರಿಗೂ ಮದರ್ಸ್ ಡೇ ಇರೋದ್ರಿಂದ ದೇವರಲ್ಲಿ ಅವ್ರಿಗೆ ಇನ್ನೂ 100 ವರ್ಷ ಆಯುಸ್ನ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನಮ್ಮ ಆಯುಸ್ನ ಅವ್ರಿಗೆ ಕೊಟ್ಟು ಸುಖವಾಗಿಟ್ಟರೆ ಇವರು ನಮ್ಮಂಥವ್ರು 106 ಜನ ಸಾಕ್ತಾರೆ. ಆದ್ದರಿಂದ ಇನ್ನೂ 100 ವರ್ಷ ಆಯುಸ್ನ ಅವ್ರಿಗೆ ಕೊಟ್ಟು ಆರೋಗ್ಯವಾಗಿರಲಿ ಅಂತ ನಿಮ್ಮ ಚಾನಲ್ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾವು 7 ಜನ ಮಕ್ಕಳಿದ್ದೀವಿ, ಮೊಮ್ಮಕ್ಕಳು ಎಲ್ಲರೂ ಸೇರಿ ಎಲ್ಲರೂ 18 ಜನ ಇದ್ದೀವಿ ಟೋಟಲು. ನಾವೆಲ್ಲರೂ ಈಗ ಸೇರಿದ್ದೀವಿ, ಎಲ್ಲರೂ ಇಲ್ಲೇ ಇದ್ದೀವಿ. ಎಲ್ಲರೂ ಸೇರಿ ಅವ್ರ ಮದರ್ಸ್ ಡೇನ ಆಚರಿಸ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಆಚರಿಸ್ತೀವಿ, ಆದರೆ ಈ ಸಲ ಸ್ಪೆಷಲ್ಲಾಗಿ ಎಲ್ಲರೂ ಇದ್ದಾರೆ, ಅದೇ ಸ್ಪೆಷಲ್ಲು. ನಾವು ಪ್ರತಿದಿನ ನಮ್ಮ ತಾಯಿನ ಮದರ್ಸ್ ಡೇಗಿಂತ ಹೆಚ್ಚಾಗಿ ಆಚರಿಸ್ತಾ ಮನೇಲಿ ನೋಡ್ಕೋತೀವಿ. ಆದರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಮದರ್ಸ್ ಡೇ ಅಂತ ಬಂದಾಗ ಇವ್ರಿಗೆ ಅಂತ ಸ್ಪೆಷಲ್ ದಿನ ಅಂತ ಇಡೀ ಪ್ರಪಂಚನೇ ಮಾಡ್ತಿರುವಾಗ ನಾವು ಕೇಕ್ ಕಟ್ ಮಾಡಿಸಿ ಆ ಸಂತೋಷನ ಆಚರಿಸಿ ಅವ್ರಿಗೆ ದೇವ್ರ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊಳ್ಳೋಕ್ಕೆ ಈ ಮುಖಾಂತರ ನಾವು ಮಾಡೋ ಇದನ್ನು ನೋಡಿ 4 ಜನ ತಿಳಿದು ಅವ್ರ ತಾಯಿನೂ ಕೂಡ ಈ ಥರ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಪರಿವರ್ತನೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಎಲ್ಲರೂ ಕರಿತೀನಿ. ಎಲ್ಲರೂ ಮುಂದೆನೂ ನಮ್ಮ ತಾಯಿ ಕೇಕ್ ಕಟ್ ಮಾಡಿಸಿ ಮಾಡ್ತೀನಿ. ಇದನ್ನು ನೋಡಿದವರು ಒಂದು 4 ಜನ ಚೇಂಜ್ ಆದರೆ ಅದು ನನಗೆ ತುಂಬ ಸಂತೋಷ. ಅದಕ್ಕೋಸ್ಕರ ಈ ಕಾರ್ಯಕ್ರಮನ ನಮ್ಮ ಮನೆಯಲ್ಲೇ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಆತ್ಮೀಯ ಸಹೋದರರಾದ ರಮೇಶ್ ಅವರ ಕುಟುಂಬದವರು ಮದರ್ಸ್ ಡೇಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ರಮೇಶ್ ಅವರು ಈ ಒಂದು ಆಚರಣೆಯಿಂದ ಪ್ರತಿಯೊಬ್ಬರಿಗೂ ಒಂದು ಸಂದೇಶವನ್ನು ಸಾರುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತಂದರೆ ಮದರ್ಸ್ ಡೇನಲ್ಲಿ ಇವತ್ತು ಎಷ್ಟೋ ಜನ ಇವತ್ತು ಎಲ್ಲ ತಾಯಂದಿರು ಹೊರಗಡೆ ಇದ್ದಾರೆ ಇವತ್ತು ಮನೇಲಿ ಬಿಟ್ಟು. ಆದರೆ ಇಲ್ಲಿ ಮನೆಯಲ್ಲಿ ಎಲ್ಲ ಕುಟುಂಬಸ್ಥರು ಸೇರಿ ಆ ತಾಯಿಗೆ ಒಂದು ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಆ ತಾಯಿಗೆ ಇನ್ನಷ್ಟು ಖುಷಿಯಾಗುತ್ತೆ ಅನ್ನೋದು ಈ ಸಂದರ್ಭವು ಸೂಚಿಸುತ್ತೆ. ಸೊ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಚಾಮುಂಡಮ್ಮನವರು ಇನ್ನೂ ಚೆನ್ನಾಗಿದ್ದು ಎಲ್ರಿಗೂ ಮಾದರಿಯಾಗಿ ಎಲ್ರಿಗೂ ಆಶೀರ್ವಾದ ಮಾಡಿ ಯಶಸ್ಸನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಥ್ಯಾಂಕ್ ಯು. ಇದೇ ಥರ ಕೂಡು ಕುಟುಂಬ, ಯಾಕೆಂದರೆ ನೋಡಿ ಕೂಡು ಕುಟುಂಬ ಇವತ್ತು ತುಂಬ ಕಮ್ಮಿ ಆಗ್ತಾ ಇದೆ ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ. ಆದರೆ ಆ ಸಂದರ್ಭದಲ್ಲೂ ಈ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತಂದರೆ ಇದು ಇನ್ನೊಬ್ಬರಿಗೆ ಮಾದರಿ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಚಾಮುಂಡಮ್ಮನವರ ಆಶೀರ್ವಾದ ಎಲ್ರಿಗೂ ಇರಲಿ, ನಮಗೂ ಇರಲಿ. ಇದೇ ಥರ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಆಯೋಜನೆ ಮಾಡಲಿ ಅಂತೇಳಿ ಆಶಿಸ್ತೀನಿ. ಥ್ಯಾಂಕ್ ಯು. ಇವತ್ತು ಮದರ್ಸ್ ಡೇ, ಇವತ್ತು ಎಲ್ಲ ಕಡೆನೂ ಮದರ್ಸ್ ಡೇ ಮಾಡ್ತಾ ಇದ್ದಾರೆ. ಕೆಲವರು ಮಾಡ್ತಾ ಇಲ್ಲ, ಕೆಲವ್ರು ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ. ಯಾಕೆಂದರೆ ನಮಗೆ ತಾಯಿ ಪ್ರೀತಿ, ನಾನು ತಾಯಿ ಇದ್ದಿದ್ರೆ ಖಂಡಿತ ನಾನು ಮಾಡ್ತಿದ್ದೆ. ನನಗೆ ಅಷ್ಟು ಅವಕಾಶ ಸಿಗಲಿಲ್ಲ. ಹಾಗಾಗಿ ಮದರ್ಸ್ ಡೇ ಮಾಡ್ತಾ ಇರೋದು ನನಗೆ ತುಂಬ ತಾಯಿ. ಅದಕ್ಕೆ ಇವ್ರ ಆಶೀರ್ವಾದ ತಗೋಬೇಕು ಅಂತ ದಟ್ಕಳಿಂದ ಬಂದಿದ್ದೀನಿ.
ಹೀಗೆ ಎಲ್ಲರೂ ತಾಯಿಗೆ ಗೌರವ ಕೊಡಬೇಕು. ಅದೊಂದು ಮನೆಯಲ್ಲಿ ದೇವ್ರು ಇದ್ದಂಗೆ ಅವ್ರಿಲ್ಲ ಅಂದರೆ ನಮ್ಗೆ ಯಾವುದೇ ರೀತಿ ಶಕ್ತಿ ಇರಲ್ಲ, ಏನಿರಲ್ಲ. ಹಿರಿಯರು ಇರಬೇಕು, ತಾಯಿಗೆ ಗೌರವಿಸ್ಬೇಕು, ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ವೆರಿ ಮಚ್.